ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಏನು VO 2026 ನೋಟಿಫಿಕೇಷನ್ ಆಗಿದೆಯಲ್ಲ, ಟೋಟಲ್ ಎಷ್ಟು ಅಂದರೆ 572 ಹುದ್ದೆಗಳು. ನೋಡಿ, HKದಲ್ಲಿ ಇದರಲ್ಲಿ 67 ಹುದ್ದೆಗಳಿದೆ HK ಭಾಗದವರಿಗೆ, ಮತ್ತು ನಾನ್ HKದವರಿಗೆ 505 ಹುದ್ದೆಗಳು. ನೋಡಿ, 2024ರಲ್ಲಿ ಏನು VO ನೋಟಿಫಿಕೇಷನ್ ಆಗಿತ್ತಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಪೋಸ್ಟ್ಗಳು ಕಡಿಮೆ ಆಗುತ್ತೆ, 430 ಪೋಸ್ಟ್ಗಳು ಕಡಿಮೆ ಆಗುತ್ತೆ. ಲಾಸ್ಟ್ ಇಯರು 2024ರಲ್ಲಿ 1000 ಹುದ್ದೆಗಳದು ನೋಟಿಫಿಕೇಷನ್ ಆಗಿತ್ತು VOದು. ಅಲ್ಲೆಲ್ಲ ಕಟ್ ಆಫ್ ಎಷ್ಟು ಬಂದಿತ್ತು ಮತ್ತು ಯಾವ ಡಿಸ್ಟಿಕ್ಕಿಗೆ ಎಷ್ಟು ಅಪ್ಲಿಕೇಶನ್ಸ್ ಬಂದಿತ್ತು ಅಂತೇಳಿ ಸಪ್ರೇಟಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಅದಕ್ಕಿಂತ ಮುಂಚೆ ಈ ಏನು 2026 VO ನೋಟಿಫಿಕೇಷನ್ ಆಗಿದೆಯಲ್ಲ, ಗ್ರಾಮ ಆಡಳಿತಾಧಿಕಾರಿ, ಅದನ್ನು ನೋಡಿ ಯಾವ ಜಿಲ್ಲೆಗೆ ಅಪ್ಲೈ ಮಾಡ್ಬೇಕಂತೇಳಿ ಲಾಸ್ಟಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ನೋಟಿಫಿಕೇಷನ್ ಏನಾಗಿದೆಯಲ್ಲ VOದು, ಅದರದ್ದು ಕಂಪ್ಲೀಟಾಗಿ ನೋಡೋಣ, ಯಾವಾಗಿಂದ ಅಪ್ಲಿಕೇಶನ್ನು ಮತ್ತು ಎಕ್ಸಾಮ್ ಯಾವಾಗ ಅಂತೇಳಿ, ಮತ್ತು ಸಿಲೆಬಸ್ ಏನಂತೇಳಿ. ಯಾಕಂದರೆ ಒಬ್ಬೊಬ್ಬರು ಮೆಂಟಲ್ ಎಬಿಲಿಟಿ ಇಲ್ಲ ಅಂತ ಹೇಳ್ತಿದ್ರು, ಯಾಕಂದರೆ ಮೆನ್ಷನ್ ಮಾಡಿಲ್ಲ ನೋಟಿಫಿಕೇಷನಲ್ಲಿ, ಮೆಂಟಲ್ ಎಬಿಲಿಟಿ ಮೆನ್ಷನ್ ಮಾಡಿಲ್ಲ, ಕೇಳ್ತಾರ ಅಥವಾ ಇಲ್ಲ ಅಂತೇಳಿ ಯಾರೋ ಒಬ್ರು ಕಮೆಂಟ್ನ ಹಾಕಿದ್ರು. ಸೊ ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ನೋಡೋಣ. ಲಾಸ್ಟಲ್ಲಿ ನೋಡಿ ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತೇಳಿ. ನೋಡಿ, ಟೋಟಲ್ ಎಷ್ಟು ಅಂದರೆ 21 ಜಿಲ್ಲೆದು. ನಾನ್ HKದಲ್ಲಿ 21 ಜಿಲ್ಲೆಗೆ ಕೊಟ್ಟಿದ್ದಾರೆ, ಎಲ್ಲ ಜಿಲ್ಲೆಯಲ್ಲೂ ಇಲ್ಲ. ಮತ್ತು HK ಭಾಗದಲ್ಲಿ ನೋಡಿ, ಗುಲ್ಬರ್ಗ ಕೊಟ್ಟಿದ್ದಾರೆ, ರಾಯಚೂರು ಕೊಟ್ಟಿದ್ದಾರೆ, ಮತ್ತು ಬೀದರ್ ಕೊಟ್ಟಿದ್ದಾರೆ. ಸೊ ಅಷ್ಟೇ ಕೊಟ್ಟಿರೋದು. ಮತ್ತು ನಾನ್ HKದಲ್ಲಿ ಟೋಟಲ್ 21 ಜಿಲ್ಲೆ ಇದೆ. ಇವೆಲ್ಲ ಜಿಲ್ಲೆಯಲ್ಲಿ ಪೋಸ್ಟ್ಗಳು ನೋಡಿರ್ಬೋದು ನೀವು. ಒಂದೊಂದು ಜಿಲ್ಲೆಯಲ್ಲಿ 50 ಇದೆ, ಒಂದೊಂದು ಜಿಲ್ಲೆಯಲ್ಲಿ 10-15 ಇದೆ, ಬೀದರಲ್ಲಿ 4 ಇದೆ, ರಾಯಚೂರಲ್ಲಿ ಓನ್ಲಿ 2 ಇದೆ. ಸೊ ಈ ಥರ ನೋಡೋದಾದರೆ ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅಂತೇಳಿ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ, 2 ರಿಂದ 3 ತಿಂಗಳು ನೋಡಿ, ನಾನ್ HK ಎಕ್ಸಾಮ್ ಬರೋರಿದ್ರೆ 85 ದಿನ ಟೈಮ್ ಇದೆ. ಸೊ ಅಕ್ಟೋಬರ್ 4ಕ್ಕೆ ಎಕ್ಸಾಮ್ ಇರೋದು. ಅಕ್ಟೋಬರ್ 4ಕ್ಕೆ ಯಾವುದಂದರೆ ನಾನ್ HK ಎಕ್ಸಾಮ್ ಇರೋದು. ಮತ್ತು ನೆಕ್ಸ್ಟು HKದವರು ಬರೀತಿದ್ರೆ ಅವರಿಗೆ 105 ದಿನ ಇದೆ ನೋಡಿ ಟೈಮ್, ಅಂದರೆ ಒಂದು 20 ಡೇಸ್ ಎಕ್ಸ್ಟ್ರಾ ಇರೋದು. ಯಾಕಂದರೆ ಅವರಿಗೆ ಅಕ್ಟೋಬರ್ 25ಕ್ಕೆ ಎಕ್ಸಾಮ್ ಇರೋದು, 20 ದಿನ ಎಕ್ಸ್ಟ್ರಾ ಇದೆ. ಇದೇನು ಜಾಸ್ತಿ ದಿನ ಅಲ್ಲ, 85 ದಿನ ಅಂದರೆ ನೋಡಿ, ನೀವು ಈ ಥರ ಎಲ್ಲ ಸಿಲೆಬಸ್ನ ವಾಪಸ್ ರಿವಿಷನ್ ಮಾಡೋಷ್ಟರಲ್ಲಿನೇ 85 ದಿನ ಕಂಪ್ಲೀಟ್ ಆಗಿರುತ್ತೆ. ಅದ್ರ ಜೊತೆಗೆ ನೀವು ಯಾವುದಾದ್ರೂ PC ಬರೀತಿದ್ರೆ ಅಲ್ಲಿ ಟೈಮ್ ಹೋಗುತ್ತೆ. CR, DR, ಸಿವಿಲ್ ಆಗಿದೆ, KSRP ಇವೆಲ್ಲ ಬಿಫೋರ್ ಇದೆ, VOಕ್ಕಿಂತ ಮೊದಲೇ ಇರೋದ್ರಿಂದ ಅವೆಲ್ಲ ಎಕ್ಸಾಮ್ ಬರೋಷ್ಟರಲ್ಲಿ VO ಬರುತ್ತೆ. ರಿವಿಷನ್ನ ತುಂಬ ಮಾಡ್ಕೊಳ್ಳಿ. VO ರಿಲೇಟೆಡ್ ಏನಾದರೂ ವಿಡಿಯೋಗಳು ಬೇಕಿದ್ದರೆ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. VO ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವುದೆಲ್ಲ ಡಾಕ್ಯುಮೆಂಟು ಮತ್ತು ಯಾವ ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಬೇಕು, ಮತ್ತು ನೋಡಿ ಲಾಸ್ಟ್ ಇಯರ್ ಅಪ್ಲಿಕೇಶನ್ಸ್ ಎಷ್ಟು ಬಂದಿತ್ತು, ಯಾವ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ಸ್ ಬಂದಿತ್ತು, ಆ ಥರದ್ದೆಲ್ಲ ವಿಡಿಯೋಗಳನ್ನು ಮಾಡಿದ್ದೀನಿ. ನೋಡಿ, ಇದು ಟೋಟಲ್ಲು ನಾನ್ HKದವ್ರಿಗೆ 505 ಹುದ್ದೆಗಳಿದೆ, 21 ಜಿಲ್ಲೆ ಅಷ್ಟೇ ಇರೋದು. ನೋಡಿ, ಇದನ್ನು KEದವ್ರು ಏನು ಮಾಡ್ತಾರೆ ಅಂದರೆ ಎಕ್ಸಾಮ್ನ ಕಂಡಕ್ಟ್ ಮಾಡಿ ನೆಕ್ಸ್ಟು ಆ ಡಿಸ್ಟಿಕ್ಕಿಗೆ ಕಳಿಸ್ತಾರೆ, ಆ ಲಿಸ್ಟ್ನ ಕಳಿಸ್ತಾರೆ. ಅವರು 1:3, 1:1 ಡಿಸ್ಟಿಕ್ ಅವ್ರು ಮಾಡೋದು, DC ಕಡೆಯಿಂದ ಆಗುತ್ತೆ ಅದು. ನೋಡಿ, VOದು KE ಕಡೆಯಿಂದ ಆಗಲ್ಲ, ಓನ್ಲಿ ಎಕ್ಸಾಮ್ ಅಷ್ಟೇ ಕಂಡಕ್ಟ್ ಮಾಡೋದು, ರಿಸಲ್ಟ್ ಬಿಡ್ತಾರೆ, ಮಾರ್ಕ್ಸ್ ಅಷ್ಟೇ ಬಿಡ್ತಾರೆ. ನೆಕ್ಸ್ಟ್ ನೋಡಿ 1:3, ನೆಕ್ಸ್ಟ್ 1:1 ಎಲ್ಲ DC ಕಡೆಯಿಂದ, ಅಂದರೆ ನೀವು ಯಾವ ಡಿಸ್ಟಿಕ್ ಹಾಕಿರ್ತಾರಲ್ಲ ಆ ಡಿಸ್ಟಿಕ್ಕಿಂದನೇ ಬರೋದು. ನೋಡಿ, ಕ್ವಾಲಿಫಿಕೇಷನ್ ಅಂತೂ ಗೊತ್ತಿದೆ, PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂತಿದೆ. PUC ಕಂಪ್ಲೀಟ್ ಮಾಡಿರಬೇಕು, ಅದಕ್ಕೆ ಸಮನಾದ ವಿದ್ಯಾರ್ಹತೆ ಹೊಂದಿದ್ರೂ ನೀವು VOಗೆ ಅಪ್ಲೈ ಮಾಡ್ಬೋದು. ಮತ್ತು ನೋಡಿ, VOಗೆ ಸ್ಯಾಲ್ರಿ ಲಾಸ್ಟ್ 2024ರಲ್ಲಿ ಏನಿತ್ತಲ್ಲ ಅದಕ್ಕಿಂತ ಚೇಂಜಸ್ ಆಗಿದೆ, ಅಂದರೆ ಹೆಚ್ಚಿಗೆ ಸ್ಯಾಲ್ರಿ ಆಗಿದೆ. ಅದು ಎಷ್ಟು ಸ್ಯಾಲ್ರಿ ಅಂತೇಳಿ ನೋಡೋಣ. ನೋಡಿ, ಅದಕ್ಕಿಂತ ಮುಂಚೆ ವಯೋಮಿತಿ ನೋಡ್ಕೊಂಬಿಡಿ, ಗರಿಷ್ಠ ವಯೋಮಿತಿ ಏಜ್ ಲಿಮಿಟ್ ನೋಡಿ, ಸಾಮಾನ್ಯದವರಿಗೆ 40 ವರ್ಷ, 2A 2B 3A 3B ಅವರಿಗೆ 43 ಇಯರ್ಸ್ ಇದೆ, ಮತ್ತು SC ST ಕ್ಯಾಟಗರಿ 1 ಅವರಿಗೆ 45 ಇಯರ್ಸ್ ಇದೆ. ಇದಕ್ಕೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ನು ಆ್ಯಡ್ ಮಾಡಿದ್ದಾರೆ. ಇಲ್ಲ ಅಂದರೆ JMದವರಿಗೆ 35 ವರ್ಷ ಇರ್ತಿತ್ತು, ಮತ್ತು SC ST ಕ್ಯಾಟಗರಿ 1 ಅವರಿಗೆ 40 ಇಯರ್ಸೇ ಇರ್ತಿತ್ತು. ಇವಾಗ ಏನು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರಲ್ಲ, ಸೊ ಅದಕ್ಕೆ ಹೆಚ್ಚಳ ಆಗಿದೆ. ಮತ್ತು ನೋಡಿ, ನೆಕ್ಸ್ಟ್ ಏನಂದರೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಅಂದರೆ ಇವತ್ತಿನಿಂದ ಅಂತಲೇ ಕೊಟ್ಟಿದ್ದಾರೆ. ನೋಡಿ, 11/7/2026 ಲಾಸ್ಟ್ ಡೇಟ್ ನೋಡಿ 30, ಈ ತಿಂಗಳು 30ಕ್ಕೆ ಲಾಸ್ಟ್ ಇದೆ. ಜುಲೈ 30ಕ್ಕೆ ಲಾಸ್ಟ್ ಇರುತ್ತೆ, ಜುಲೈ 31ನೇ ತಾರೀಕಿಗೆ ಲಾಸ್ಟ್ ನೀವು ಪೇಮೆಂಟ್ನ ಮಾಡ್ಬೋದು. 20 ದಿನ ಅಷ್ಟೇ ಟೈಮ್ ಇರೋದು. ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕಂತ ಅಂದ್ಕೊಂಡಿರಲ್ಲ VOಗೆ, ನೀವು ಅಪ್ಲೈ ಮಾಡ್ಬೋದು. 20 ದಿನ ಟೈಮ್ ಇದೆ, ಅಪ್ಲೈ ಮಾಡಿ. ಮತ್ತು ಎಡಿಟ್ ಆಪ್ಷನ್ ಕೊಡ್ತಾರೆ, ಆ ಥರ ಎಲ್ಲ ಕೇಳಬೇಡಿ. ಕರೆಕ್ಟಾಗಿ ಫೈನಲ್ ಸಬ್ಮಿಟ್ ಏನು ಮಾಡ್ತಿರಲ್ಲ ಅದು ಮಾಡೋಕ್ಕಿಂತ ಮುಂಚೆ 2 ಸಲ 3 ಸಲ ಅಪ್ಲಿಕೇಶನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ರಿಸರ್ವೇಷನ್ ನೋಡಿ, ತುಂಬ ಜನ ಲಾಸ್ಟು PC ಹಾಕುವಾಗ 3A ಇದ್ದರೆ 3B ಮಾಡಿದ್ದಾರೆ, GMಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಈ ಥರ ತುಂಬ ಮಿಸ್ಟೇಕ್ ಆಗಿದೆ. ಸೊ ಅದನ್ನು ಮಾಡೋದು ಬೇಡ. ಎಡಿಟ್ ಆಪ್ಷನ್ ಕೊಡಲ್ಲ, PCಗೆ ತುಂಬ ಸರ್ವರ್ ಪ್ರಾಬ್ಲಮ್ ಇರೋದರಿಂದ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ. ಇವಾಗ ನೋಡಿ, PCಗೆ ಇನ್ನೂ ಎಡಿಟ್ ಆಪ್ಷನ್ ಇದೆ, ನಾಳೆವರೆಗೂ ಇರುತ್ತೆ. 10 ರಿಂದ 12ರವರೆಗೂ ಕೊಟ್ಟಿದ್ದರು, ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ. ಎಡಿಟ್ ಆಪ್ಷನ್ ಲಿಂಕ್ನೂ ಹಾಕಿದ್ದೀನಿ, ಎಡಿಟ್ ಮಾಡ್ಕೊಳ್ಳೋರಿದ್ದರೆ ಮಾಡ್ಕೊಳ್ಬೋದು.
ನೋಡಿ ಒಂದೇ ಜಿಲ್ಲೆನ ಆಯ್ಕೆ ಮಾಡ್ಕೋಬೇಕಂತ ಕೊಟ್ಟಿದ್ದಾರೆ. ಎಚ್ ಕೆದವರು ಎಚ್ ಕೆದಲ್ಲಿನೂ ಹಾಕ್ಬೋದು ಮತ್ತು ನಾನ್ ಎಚ್ ಕೆದಲ್ಲಿನೂ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಆಪ್ಷನ್ ಇದೆ. ನೆಕ್ಸ್ಟ್ ನೋಡಿ ಇನ್ನೊಂದು ಏನಂದರೆ ವೇತನ ಶ್ರೇಣಿ ನೋಡಿ, ಅಂದರೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ ಬೇಸಿಕ್ 34,100ರಿಂದ 67,600ವರೆಗೂ VAOಗೆ ಸ್ಯಾಲ್ರಿ ಇರುತ್ತೆ. 34,100ರಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟಂದರೆ 67,600ವರೆಗೂ ಸ್ಯಾಲ್ರಿ ಇರುತ್ತೆ. ಇಷ್ಟು ಒಂದು ಇನ್ ಹ್ಯಾಂಡ್ ಏನಿಲ್ಲ ಅಂದರೂ 37ಇಂದ 40ವರೆಗೂ ಬರೋ ಚಾನ್ಸಸ್ ಇದೆ. 35 ಮೇಲೆ ಬರುತ್ತೆ ನೋಡಿ, 37, 38ವರೆಗೂ ಸ್ಯಾಲ್ರಿ ಬರುತ್ತೆ. ಇನ್ ಹ್ಯಾಂಡು VAOಗೆ ಸ್ಯಾಲ್ರಿ ಇರೋದು. ನೆಕ್ಸ್ಟ್ ನೋಡಿ ಶುಲ್ಕ ನೋಡಿ, ಇದು ಆಲ್ರೆಡಿ ಗೊತ್ತಿದೆ. KAದು ಸೇಮ್ ಪೇಮೆಂಟ್ನೇ ಇಟ್ಟಿರ್ತಾರೆ. 2A 2B 3A 3B GM ಅವ್ರಿಗೆ 750, SC ST ಕ್ಯಾಟಗರಿ 1 ಅವರಿಗೆ 500 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಇರುತ್ತೆ. ಇಷ್ಟು ನೋಡಿ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನೀವು ಫೈನಲ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ನೋಡಿ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಇದು ಆದಮೇಲೆ ನೋಡಿ ಎಕ್ಸಾಮ್ ಡೇಟ್ಗಳು, ಪರೀಕ್ಷಾ ದಿನಾಂಕ ಕೊಟ್ಟಿದ್ದಾರೆ VAOದು. ಯಾರೋ ಒಬ್ಬರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ, ಅಂದರೆ ಲ್ಯಾಂಡ್ ಸರ್ವೇರು ಮತ್ತು VAO ಎರಡೂ ಒಂದೇ ದಿನ ಹೆಂಗೆ ಬರೆಯೋದು ಅಂತೇಳಿ. ಆ ಥರ ಇಲ್ಲ. ಲ್ಯಾಂಡ್ ಸರ್ವೇರು VAOಗೆ GS ಪೇಪರ್ ಕಾಮನ್ ಇದೆ, ಓಕೆನಾ. GS ಪೇಪರು ಅಕ್ಟೋಬರ್ 4ಕ್ಕೆ ಕೊಟ್ಟಿದ್ದಾರೆ. VAOದು ಕಂಪ್ಲೀಟಾಗಿ ನೋಡಿ ಅಕ್ಟೋಬರ್ 4ಕ್ಕೆ ಇರುತ್ತೆ. ಬೆಳಗ್ಗೆ ಒಂದು ಪೇಪರ್ ಇರುತ್ತೆ GSು, ಮಧ್ಯಾಹ್ನ ಅದು ಏನು ಕಮ್ಯುನಿಕೇಷನ್ ಇದೆಯಲ್ಲ ಅದು ಇರುತ್ತೆ ಮಧ್ಯಾಹ್ನ 2:30 to 4:30. ಸೊ VAO ಅವರು ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಅಕ್ಟೋಬರ್ 4ಕ್ಕೆ ಎರಡು ಪೇಪರ್ಗಳಿರೋದು. ಲ್ಯಾಂಡ್ ಸರ್ವೇರ್ ಬರೀತಿದ್ರೆ ನೋಡಿ ಅವರಿಗೆ 3ನೇ ತಾರೀಕಿಗೆ ಏನು ಸೆಕೆಂಡ್ ಪೇಪರ್ ಇದೆಯಲ್ಲ ನಿರ್ದಿಷ್ಟ ಪತ್ರಿಕೆ ಅಂತೇಳಿ, ಅದು 3ನೇ ತಾರೀಕಿಗಿದೆ, ಅಕ್ಟೋಬರ್ 3ಗೆ. ಸೊ ಅಕ್ಟೋಬರ್ 4ಗೆ ನೀವು VAO ಏನು ಬರೀತಾರಲ್ಲ ಎಕ್ಸಾಮು, ಅವ್ರ ಜೊತೆ GS ಪೇಪರ್ನ ಬರಿಬೇಕು. ಎರಡೂ ಪರೀಕ್ಷೆಗೆ ಕಂಬೈಂಡಾಗಿ GS ಪೇಪರ್ ಇರುತ್ತೆ. ನಿರ್ದಿಷ್ಟ ಪತ್ರಿಕೆ ಏನಂತಿದೆಯಲ್ಲ ಎರಡಕ್ಕೂ ಸಪ್ರೇಟ್ ಆಗಿರುತ್ತೆ. ಇಷ್ಟೇ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇನ್ನು 84 ಡೇಸ್ 85 ಡೇಸ್ ಅಂತ ಅಂದ್ಕೊಳ್ಳಿ, ಅಷ್ಟೇ ಉಳ್ಕೊಂಡಿರೋದು ನಾನ್ ಎಚ್ ಕೆದವ್ರಿಗೆ. ಮತ್ತು ಎಚ್ ಕೆದವ್ರಿಗೆ ಹೇಳಿದೆ ನೋಡಿ 20 ದಿನ ಎಕ್ಸ್ಟ್ರಾ ಇರುತ್ತೆ, ಅವರಿಗೆ ಅಕ್ಟೋಬರ್ 25ಕ್ಕೆ ಎಕ್ಸಾಮ್ ಇರೋದು. ಮತ್ತು ನೋಡಿ ಸಿಲೆಬಸ್ ನೋಡ್ಕೊಂಬಿಡಿ. ಫಸ್ಟ್ ಪೇಪರ್ ಏನೆಂದರೆ GS ಇರುತ್ತೆ, 100 ಮಾರ್ಕ್ಸಿಗೆ 2 ಗಂಟೆ ಟೈಮ್ ಇರುತ್ತೆ. ಇದು ಕಾಮನ್ನು, ಇದರಲ್ಲಿ ಎಲ್ಲ ಇರುತ್ತೆ. ಪ್ರಚಲಿತ ಘಟನೆಗಳು ಕೊಟ್ಟಿದ್ದಾರೆ. ಮೆಂಟಲ್ ಎಬಿಲಿಟಿ ಇಲ್ಲ ಅಂತ ಹೇಳ್ತಿದ್ರು, ಲಾಸ್ಟ್ ಇಯರ್ನು ಕೊಟ್ಟಿರಲಿಲ್ಲ. ಬಟ್ ಆದರೂ ನೋಡಿ 8ರಿಂದ 10 ಕ್ವಶನು ಮೆಂಟಲ್ ಎಬಿಲಿಟಿ ಕೇಳಿದರು. ಮತ್ತು ನೋಡಿ ಇಲ್ಲಿ ಪಂಚಾಯತ್ ರಾಜ್ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಪಂಚಾಯತ್ ರಾಜ್ ಓದ್ಕೋಬೇಕು. ಮತ್ತು ನೋಡಿ ಸಹಕಾರ ಸಂಸ್ಥೆಗಳಂತ ಕೊಟ್ಟಿದ್ದಾರೆ, ಕೋಆಪ್ರೇಟಿವ್. ಸೊ ಅದನ್ನು ನೋಡ್ಕೊಳ್ಳೇಬೇಕು ನೀವು, ಅದ್ರ ಮೇಲೆ ಎಕ್ಸ್ಟ್ರಾ ಕ್ವಶನ್ನ ಕೇಳ್ತಾರೆ. ಸೊ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಎಕ್ಸ್ಟ್ರಾ ಕೇಳ್ತಾರೆ. ಮತ್ತು ನೋಡಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ಅಂತ ಕೇಳಿದ್ದಾರೆ. ಸೊ ಇವು ಏನು ಎಕ್ಸ್ಟ್ರಾ ಮೆನ್ಷನ್ ಮಾಡಿದಾರಲ್ಲ ಇದ್ರ ಮೇಲೆ ಕ್ವಶನ್ 100% ಬರುತ್ತೆ, ನೀವು ನೋಡ್ಕೋಬೇಕು. ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಕೇಳಿದ್ದಾರೆ. ಸೊ ಈ ಥರ ಏನು ಎಕ್ಸ್ಟ್ರಾ ಮೆನ್ಷನ್ ಮಾಡಿದಾರಲ್ಲ ಪಂಚಾಯತ್ ರಾಜು, ಕೋಆಪ್ರೇಟಿವ್, ಸೊ ಇದನ್ನು ನೀವು ನೋಡ್ಕೋಬೇಕು. 2 ಅವರು ಟೈಮ್ ಇರುತ್ತೆ 100 ಮಾರ್ಕ್ಸಿಗೆ. ಸೆಕೆಂಡ್ ಪೇಪರ್ ನೋಡಿ, ಇದು ಗೊತ್ತಿದೆ, ಸಾಮಾನ್ಯ ಕನ್ನಡ, ಇಂಗ್ಲೀಷು, ಕಂಪ್ಯೂಟರು, ಇದು 2 ಅವರ್ ಟೈಮ್ ಇರುತ್ತೆ. ಮಿನಿಮಮ್ ಅಂದರೆ ನೋಡಿ 35% ಆಗಬೇಕು. ಒಂದು ಪೇಪರಲ್ಲಿ ಕಡಿಮೆ ಆಗಿ ಒಂದು ಪೇಪರಲ್ಲಿ ಹೆಚ್ಚಿಗಾದರೂ ನಡೆಯುತ್ತೆ. 2 ಪೇಪರ್ ಸೇರಿ 70 ಮಾರ್ಕ್ಸ್ ಆಗಬೇಕು ನೋಡಿ, ಮಿನಿಮಮ್ ಅಂದರೂ 70 ಮಾರ್ಕ್ಸ್. ನೀವು 69.5 ಆದ್ರೂ ನೀವು ಎಲಿಜಿಬಲ್ ಆಗಲ್ಲ. ಅರ್ಹತೆ ಆಗಬೇಕಂದ್ರೆ 70 ಮಾರ್ಕ್ಸ್ ಆಗಲೇಬೇಕು, 2 ಪೇಪರ್ ಸೇರಿ. ಒಂದು ಪೇಪರಲ್ಲಿ 20 ಆಗಿ ಒಂದು ಪೇಪರಲ್ಲಿ 50 ಆದ್ರೂ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಇಷ್ಟಿರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಮತ್ತು ಅದನ್ನು ಬಿಟ್ಟರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೇಮಕಾತಿ, ಅಂದರೆ KAದವ್ರು ಎಕ್ಸಾಮ್ ಮಾಡಿ ನೆಕ್ಸ್ಟ್ ಅವರು ಡಿಸ್ಟಿಕ್ಕಿಗೆ ಅದನ್ನು ಕೊಡ್ತಾರೆ. ಅಲ್ಲಿ ನೋಡಿ ಡಿಸ್ಟಿಕಲ್ಲಿ 1:3 1:1 ಆ ಥರ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂಥೇಳಿ ನಾನು ವಿಡಿಯೋ ಮಾಡಿದ್ದೀನಿ. ನಾನು ಲಾಸ್ಟ್ ಇಯರ್ 2024ರಲ್ಲಿ DV ಹೋದಾಗ ಯಾವುದೆಲ್ಲ ಡಾಕ್ಯುಮೆಂಟ್ ಕೇಳಿದ್ರು ಅಂತೇಳಿ ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಕೋಬೋದು, ಓಕೆನಾ. ಮತ್ತು ನೋಡಿ ತುಂಬ ಜನ ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅಂತೇಳಿ ಕೇಳ್ತಿದ್ರಿ. ನೋಡಿ ಅದರ ರಿಲೇಟೆಡ್ ಏನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಲಾಸ್ಟ್ ಇಯರ್ ಎಲ್ಲ ಕಟ್ ಆಫ್ದು ಮತ್ತು ಎಲ್ಲ ಡಿಸ್ಟಿಕ್ದು ಅಪ್ಲಿಕೇಶನ್ಗಳು ನೋಡಿ. ಲಾಸ್ಟ್ ಇಯರ್ ನೋಡೋದಾದರೆ ಬೆಂಗಳೂರು ಗ್ರಾಮಾಂತರ ಏನಿದೆಯಲ್ಲ ಇಲ್ಲಿ ಕಡಿಮೆ ಕಟ್ ಆಫ್ ನಿಂತಿತ್ತು, ಎಲ್ಲ ಕ್ಯಾಟಗರಿಗೂ ಕಡಿಮೆ ನಿಂತಿರೋದು. 29 ಪೋಸ್ಟ್ ಈ ವರ್ಷ ಕೊಟ್ಟಿದ್ದಾರೆ. ಲಾಸ್ಟ್ ಇಯರಲ್ಲಿ ಕಡಿಮೆ ಕಟ್ ಆಫ್ ಇತ್ತು. ಅದನ್ನು ಬಿಟ್ಟರೆ ನೋಡಿ ಲಾಸ್ಟ್ ಇಯರು ಚಿಕ್ಕಮಗಳೂರಿಗೆ ಕಡಿಮೆ ಇತ್ತು, ಈ ವರ್ಷ 10 ಪೋಸ್ಟ್ ಇದೆ, ಇಲ್ಲಿ ಕಡಿಮೆ ಕಟ್ ಆಫ್ ಇತ್ತು. ಮತ್ತು ಅದನ್ನು ಬಿಟ್ಟರೆ ನೆಕ್ಸ್ಟ್ ಕೋಲಾರಲ್ಲಿನೂ ಕಡಿಮೆ ಇತ್ತು. ಲಾಸ್ಟ್ ಇಯರ್ 45 ಹುದ್ದೆಗಳಿತ್ತು, ಈ ವರ್ಷ 22 ಇದೆ. ಸೊ ಈ ಥರ ಡಿಸ್ಟಿಕ್ಕಿಗೆ ಕಡಿಮೆ ಕಟ್ ಆಫ್ ನಿಂತಿದೆ ನೋಡಿ. ಹಾವೇರಿಯಲ್ಲಿನೂ ಕಡಿಮೆ ಇತ್ತು. ನೀವು ನೋಡಿ ತುಮಕೂರು, ನೆಕ್ಸ್ಟು ಉಡುಪಿ, ದಕ್ಷಿಣ ಕನ್ನಡ, ಮತ್ತು ಬೆಳಗಾವಿ, ಬಾಗಲಕೋಟೆ ಇವೇನಿದಾವಲ್ಲ, ಮೈಸೂರು ಮತ್ತು ಮಂಡ್ಯ, ಹಾಸನ ಇವೆಲ್ಲ ಜಾಸ್ತಿ ಪೋಸ್ಟ್ ಇತ್ತು. ಲಾಸ್ಟ್ ಇಯರ್ನು ಇದೇ ಥರ ಜಾಸ್ತಿ ಪೋಸ್ಟ್ ಇತ್ತು, ಹೈಯೆಸ್ಟ್ ಕಟ್ ಆಫ್ ನಿಂತಿತ್ತು. ಮೈಸೂರಲ್ಲಿ 70 ಪೋಸ್ಟ್ ಇತ್ತು, ಹೈಯೆಸ್ಟ್ ಕಟ್ ಆಫು. ಮತ್ತು ಬೆಳಗಾವಿಯಲ್ಲಿ ಹೈಯೆಸ್ಟ್ ಪೋಸ್ಟ್ ಇತ್ತು, ಈ ವರ್ಷವೂ 48 ಪೋಸ್ಟ್ ಇದೆ, ಅಲ್ಲಿನೂ ಕಟ್ ಆಫ್ ಜಾಸ್ತಿ. ಗುಲ್ಬರ್ಗದಲ್ಲಿ ಲಾಸ್ಟ್ ಇಯರು 64 ಪೋಸ್ಟ್ ಇತ್ತು, ಅಲ್ಲಿನೂ ಕಟ್ ಆಫ್ ಜಾಸ್ತಿ. ಸೊ ಅಂದರೆ ಅಪ್ಲಿಕೇಶನ್ ಜಾಸ್ತಿ ಹಾಕಿ ತುಂಬ ಓದೋರೆಲ್ಲ ಆ ಡಿಸ್ಟಿಕ್ಕಿನೇ ಅಪ್ಲೈ ಮಾಡಿದ್ದಾರೆ.
ಸೊ ಆ ರೀತಿ ಮಾಡ್ತಾರೆ. ನೀವು ಎಲ್ಲ ಅದನ್ನು ಥಿಂಕ್ ಮಾಡಿ ಲಾಸ್ಟ್ ಇಯರ್ ಕಟ್ ಆಫ್ ಲಾಸ್ಟ್ ಇಯರ್ ಅಪ್ಲಿಕೇಶನ್ ನೋಡಿಕೊಂಡು ಈ ವರ್ಷ ಅಪ್ಲೈ ಮಾಡಿ. ತುಂಬ ಹುದ್ದೆಗಳು ಎಲ್ಲಿ ಕಡಿಮೆ ಇರ್ತಾವಲ್ಲ ಅಲ್ಲಿ ಆಲ್ಮೋಸ್ಟು ಕಟ್ ಆಫ್ ಕಡಿಮೆ ಬರೋ ಚಾನ್ಸಸ್ ಇದೆ. ಲಾಸ್ಟ್ ಇಯರ್ ಅದೇ ರೀತಿ ಆಗಿರೋದು. ಸೊ ಅದನ್ನೆಲ್ಲ ಥಿಂಕ್ ಮಾಡಿ. ಮತ್ತು ನೋಡಿ, ನಿಮ್ಮ ಪಕ್ಕದ ಜಿಲ್ಲೆಯಲ್ಲಿ ಅಪ್ಲೈ ಮಾಡ್ತೀರಾ ಅಥವಾ ದೂರದ ಜಿಲ್ಲೆಗೆ ಅಪ್ಲೈ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿರೋದು. ಯಾಕಂದರೆ ನೀವು ಯಾವುದೇ ಜಿಲ್ಲೆಗೆ ಅಪ್ಲೈ ಮಾಡಿರ್ತೀರ, ಇವಾಗ ನೋಡಿ ಯಾರೋ ಬೀದರ್ದವ್ರು ಇರ್ತಾರೆ, ಈ ಕಡೆ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಅಪ್ಲೈ ಮಾಡ್ತಾರೆ. ಸೊ ಇಲ್ಲಿ ಮಾಡಿದ್ರೆ ನೋಡಿ, ಮಿನಿಮಮ್ ಅಂತ ಇಷ್ಟು ವರ್ಷ ಸರ್ವಿಸ್ ಮಾಡಬೇಕಂತ ಇರುತ್ತೆ ಟ್ರಾನ್ಸ್ಫರ್ ತೊಗೊಳಕ್ಕೆ. 7 ವರ್ಷ ಏನೋ ಇರುತ್ತೆ. 7 ವರ್ಷ ಆದಮೇಲೆ ನೀವು ಟ್ರಾನ್ಸ್ಫರ್ ತೊಗೋಬೇಕಾಗುತ್ತೆ. ಇಲ್ಲ ಅದರೊಳಗೆ ಮಾಡಬೇಕು ಅಂದರೆ ನಿಮ್ಮದು ಪ್ರಮೋಷನ್ ಎಲ್ಲ ಆಗಲ್ಲ, ಆ ರೀತಿ ಇರುತ್ತೆ. ಸೊ ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕೋ ಬಿಫೋರ್ ನೀವೆಲ್ಲ ಥಿಂಕ್ ಮಾಡಿ ಅಪ್ಲೈ ಮಾಡಬೇಕು. ಸೊ ಈ ಥರ ನೋಡಿ, ತುಂಬ ದೂರ ಇರೋ ಡಿಸ್ಟಿಕ್ನ ಅಪ್ಲೈ ಮಾಡಿ ಲಾಸ್ಟಲ್ಲಿ ಸಫರ್ ಆಗಬೇಡಿ. ನಿಮ್ಮದು ಕ್ಲಿಯರ್ ಆದ್ರೂ ಆಮೇಲೆ ಹೋಗೋದೇ ಬೇಡ ಅಂತೇಳಿ ಥಿಂಕ್ ಬರುತ್ತೆ. ಸೊ ಅದ್ರ ಸಲುವಾಗಿ ಪಕ್ಕ ಡಿಸ್ಟಿಕ್ನ ಎಲ್ಲ ನೋಡ್ಕೊಳ್ಳಿ. ಮತ್ತು ಅದರ ಜೊತೆಗೆ ಕಟ್ ಆಫ್ ಎಲ್ಲ ಕರೆಕ್ಟಾಗಿ ನಾನು ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಬಿಡಿ ಲಿಂಕು ಅಪ್ಲಿಕೇಶನ್ದು ಮತ್ತು ಅದರದ್ದು. ನಾನು ಹೇಳಿದ್ದೀನಿ ನೋಡಿ, ಇವೆಲ್ಲ ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ, ನೆಕ್ಸ್ಟು ಚಿಕ್ಕಮಗಳೂರು, ಇಲ್ಲೆಲ್ಲ ಕಡಿಮೆ ಕಟ್ ಆಫ್ ನಿಂತಿರೋದು. ಬೆಂಗಳೂರು ಗ್ರಾಮಾಂತರನೂ ತುಂಬ ಕಡಿಮೆ ಇತ್ತು, ಕೋಲಾರನೂ ಕಡಿಮೆ ಇತ್ತು, ಕೋಲಾರೆಲ್ಲ. ಮತ್ತು ಇವು ಮೈಸೂರು ಮಂಡ್ಯ ಏನಿದೆಯಲ್ಲ ಇಲ್ಲ ಕಟ್ ಆಫ್ ಜಾಸ್ತಿ ಇತ್ತು. ಮೈಸೂರು, ಬೆಳಗಾವಿ, ಬಾಗಲಕೋಟೆ ಮತ್ತು ಧಾರವಾಡ ಇತ್ತು ಲಾಸ್ಟ್ ಇಯರ್ ಅಲ್ಲಿ, ಮತ್ತು ಬೆಂಗಳೂರು, ಈ ಥರ ಈ ಡಿಸ್ಟಿಕಲ್ಲಿ ತುಂಬ ಹೈ ಕಟ್ ಆಫ್ ಇತ್ತು. ಶಿವಮೊಗ್ಗ ಮತ್ತು ತುಮಕೂರಲ್ಲಿನೂ ಜಾಸ್ತಿ ಇತ್ತು ಕಂಪೇರ್ ಟು. ಸ್ವಲ್ಪ 3-4 ಮಾರ್ಕ್ಸ್ ಕಡಿಮೆ ಆದ್ರೂ ಕಟ್ ಆಫ್ ಕಡಿಮೆನೇ ಅಂತ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಇಯರು 0.25, 0.75 ಎಲ್ಲ ಮಿಸ್ ಆಗಿದೆ. ಈ ಥರ ಜಾಬೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ನೀವು ಎಲ್ಲ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಥಿಂಕ್ ಮಾಡಿ ಅಪ್ಲೈ ಮಾಡಿ. HK ನೋಡಿ 3 ಡಿಸ್ಟಿಕ್ ಕೊಟ್ಟಿದ್ದಾರೆ, ನೀವು ಅಲ್ಲಿನೂ ಅಪ್ಲೈ ಮಾಡಿ, ಇಲ್ಲಿನೂ ಅಪ್ಲೈ ಮಾಡ್ಬೋದು. ಓಕೆನಾ? ನೋಡಿ, ಇಷ್ಟು VO ರಿಲೇಟೆಡ್ ಮಾಹಿತಿ ಇದೆ. 572 ಹುದ್ದೆಗಳಿದೆ. ಸೊ ಇದನ್ನು ಮಿಸ್ ಮಾಡ್ಕೋಬೇಡಿ. ಲ್ಯಾಂಡ್ ಸರ್ವೇಯರು 750 ಇದೆ, ಅದರ ರಿಲೇಟೆಡ್ ಒಂದು ವಿಡಿಯೋನು ಮಾಡ್ತೀನಿ. ಸೊ ಇವಾಗ VOದು ಏನಿದೆಯಲ್ಲ, ಸೊ ಗ್ರೂಪ್ C ಸಿಲೆಬಸ್ಸು ಸೆಕೆಂಡ್ ಪೇಪರ್ ಮೇಲೆ ಜಾಸ್ತಿ ಟಾರ್ಗೆಟ್ ಮಾಡಿ. ಸೆಕೆಂಡ್ ಪೇಪರ್ ಏನಿದೆಯಲ್ಲ ಇದಕ್ಕೆ ಟಾರ್ಗೆಟ್ ಮಾಡಿದ್ರೆ ಸ್ಕೋರ್ನ ಜಾಸ್ತಿ ಮಾಡ್ಬೋದು. ಫಸ್ಟ್ ಪೇಪರು ಸ್ವಲ್ಪ ಟಫ್ ಅನಿಸ್ಬೋದು GS, ಸೆಕೆಂಡ್ ಪೇಪರ್ ಟಾರ್ಗೆಟ್ ಮಾಡಿದ್ರೆ ಸ್ಕೋರ್ ಮಾಡ್ಬೋದು. ನೋಡಿ, ಮಿನಿಮಮ್ 130+ ಟಾರ್ಗೆಟ್ ಇಟ್ಕೊಂಡು ಓದಿ. ಯಾಕಂದರೆ ಪೋಸ್ಟ್ಗಳು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. 400 ಪೋಸ್ಟ್ ಆದರೂ ಕಡಿಮೆ ಇದೆ, ಲಾಸ್ಟ್ 1000 ಇತ್ತು. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, 130+ ಟಾರ್ಗೆಟ್ ಇಟ್ಕೊಂಡು ಸ್ಟಡಿನ ಮಾಡಿ, ರಿವಿಷನ್ನ ಮಾಡಿ, ಕರೆಂಟ್ ಅಫೇರ್ಸು, ಮೆಂಟಾಲಿಟಿ ಟಚ್ಚಲ್ಲಿರಿ. GS ಅಲ್ಲಿ ಏನು ಎಕ್ಸ್ಟ್ರಾ ಸಿಲೆಬಸ್ ಕೊಟ್ಟಿದ್ದಾರಲ್ಲ ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಕೋಆಪರೇಟಿವ್ ಕೊಟ್ಟಿದ್ದಾರೆ ಮತ್ತು ಗ್ರಾಮ ಪಂಚಾಯತ್ ಕೊಟ್ಟಿದ್ದಾರೆ, ಅದು ಎಕ್ಸ್ಟ್ರಾ ಇದೆ. ಮತ್ತು ಪರಿಸರ ಸಂಬಂಧಿ ಸಮಸ್ಯೆಗಳು ಕೊಟ್ಟಿದ್ದಾರೆ, ಅದನ್ನು ನೋಡ್ಕೋಬೇಕು. ಓಕೆನಾ? ನೋಡಿ, ಇಷ್ಟು ಮಾಹಿತಿ ಇದೆ. ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.